ಚುನಾವಣಾ ದಿನಾಂಕ ಘೋಷಣೆ ಆದಾಗಿನಿಂದ ಚುನಾವಣಾ ಮುಗಿಯುವ ತನಕ ಅಂದ್ರೆ 7ನೇ ತಾರೀಕಿನ ತನಕ 152 ದೂರುಗಳನ್ನು ಚುನಾವಣಾ ಆಯೋಗಕ್ಕೆ ನಾವು ಕೊಟ್ಟಿದ್ದೇವೆ. ಒಬ್ಬ ಸರ್ಕಾರಿ ಅಧಿಕಾರಿ ರಾಜ್ಯ ಮಟ್ಟದಲ್ಲಿ ಏನು ಕಾಂಗ್ರೆಸ್ಸಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ರೆ ಆತನ ಬದಲಾವಣೆಯನ್ನು ಸೇರಿಸಿಕೊಂಡಂತೆ 152 ದೂರುಗಳನ್ನು ಚುನಾವಣಾ ಆಯೋಗಕ್ಕೆ ನಮ್ಮ ಕಾನೂನು ವಿಭಾಗದವರು ಮತ್ತು ಪ್ರಮುಖರು ಸೇರಿಕೊಟ್ಟಿದ್ದಾರೆ. ಆಡಳಿತ ಯಂತ್ರದ ಸಂಪೂರ್ಣವಾದಂತಹ ದುರುಪಯೋಗವನ್ನ ಕಾಂಗ್ರೆಸ್ ಸಹಜವಾಗಿ ಕರ್ನಾಟಕದಲ್ಲಿ ಮಾಡಿದೆ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಬೆದರಿಸುವಂತ ಎದುರಿಸುವಂತ ತಂತ್ರವನ್ನ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ಹಾಕುವಂತ ಒಂದು ವ್ಯಾಪಕವಾದಂತ ದೌರ್ಜನ್ಯದ ಕಾರ್ಯವನ್ನ ಆಡಳಿತ ಪಕ್ಷ ಇವತ್ತು ಮಾಡಿದೆ. ಇದೆಲ್ಲದನ್ನೂ ಕೂಡ ಸ್ಥಳೀಯ ಮಟ್ಟದಲ್ಲಿ ದೂರುಗಳನ್ನು ನಾವು ದಾಖಲಿಸಿದ್ದೇವೆ. ಒಟ್ಟಾರೆ ಇವತ್ತಿನ ಅಭಿಪ್ರಾಯದಲ್ಲಿ ಒಂದು ವಿಶ್ವಾಸದ ಚುನಾವಣೆ ನಡೆದಿದೆ ಎನ್ನುವಂಥದ್ದು ಗಮನಾರ್ಹವಾದಂತಹ ಸಂಗತಿ. ಮುಂದಿನ ಒಂದು ವಾರದಲ್ಲಿ ಇನ್ನಷ್ಟು ವಿವರವಾದಂತಹ ಮಾಹಿತಿಗಳನ್ನ ಆಯಾ ಲೋಕಸಭಾ ಕ್ಷೇತ್ರದಲ್ಲೇ ಇನ್ನಷ್ಟು ಸುದೀರ್ಘ ಅವಲೋಕನವನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ನಾಡಿದ್ದು 3ನೇ ತಾರೀಕು ನಡೆಯುವಂತಹ ವಿಧಾನ ಪರಿಷತ್ತಿನ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಯ ಪ್ರಕ್ರಿಯೆಗಳನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ವಿಧಾನ ಪರಿಷತ್ತಿನ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲುವಂತ ವಿಶ್ವಾಸ ನಮಗಿದೆ. ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರ ಈಗಾಗಲೇ ಮತದಾರರ ನೋಂದಣಿಯ ಪ್ರಕ್ರಿಯೆಗಳು ಮುಗಿದು ಸ್ಥಳೀಯ ಮಟ್ಟದಲ್ಲಿ ಮತದಾರರನ್ನು ಸಂಪರ್ಕಿಸುವಂತ ಕಾರ್ಯ ನಡೀತಾ ಇದೆ. ನಾಳೆ ಬೆಳಿಗ್ಗೆ ಒಳಗೆ ಅಭ್ಯರ್ಥಿಗಳ ಆಯ್ಕೆಯನ್ನ ಕೇಂದ್ರ ಚುನಾವಣಾ ಸಮಿತಿ ನಮ್ಮದು ಘೋಷಣೆ ಮಾಡುತ್ತೆ. ಈ ಚುನಾವಣೆಯನ್ನು ಕೂಡ ಕರ್ನಾಟಕದ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ಮಧ್ಯಾಹ್ನದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುದೀರ್ಘವಾದಂತಹ ಸಭೆ ಇದೇ ಕಾರ್ಯಾಲಯದಲ್ಲಿ ಕೂಡ ನಡೀತಾ ಇದೆ. ಇವತ್ತಿನ ಈ ಅವಲೋಕನದಲ್ಲಿ ಅದೊಂದು ಬಹಳ ಉಲ್ಲೇಖಾರ್ಹ ಸಂಗತಿ. ಜೆಡಿಎಸ್ಸಿನ ಜೊತೆಗೆ ಎಲ್ಲೂ ಕೂಡ ನಮಗೆ ಹೊಂದಾಣಿಕೆಯ ಕೊರತೆ ಆಗಲಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಸಂಗತಿ. ಜೆಡಿಎಸ್ ಸ್ಪರ್ಧೆ ಮಾಡಿರುವಂತಹ 3 ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರು ಚುನಾವಣಾ ಕಾರ್ಯಕ್ಕೆ ಧುಮುಕಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ ಜೆಡಿಎಸ್ಸಿನ ಪ್ರಮುಖರು ಕೂಡ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಸ್ಥಳೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಸಹಕಾರ ಸಿಕ್ಕಿದೆ ಅನ್ನುವಂಥದ್ದನ್ನ ಇವತ್ತಿನ ಅವಲೋಕನ ಸಭೆಯಲ್ಲಿ ಉಲ್ಲೇಖ ಆಗಿದೆ.